ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಂಜಲಿ ಬಲ್ರಾಮ್. ಈ ವಿಡಿಯೋದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಲಾ ಕ್ಲರ್ಕ್ ಕಮ್ ರಿಸರ್ಚ್ ಅಸೋಸಿಯೇಟ್ಸ್ ಎಕ್ಸಾಮ್ ಕಾಲ್ ಆಗಿದೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾರ್ಯಾರು ಅಪ್ಲೈ ಮಾಡ್ಬೋದು, ಯಾರಿಗೆ ಎಲಿಜಿಬಿಲಿಟಿ ಇದೆ, ಏನ್ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಇದೆ, ಯಾರ್ಯಾರು ಅಪ್ಲೈ ಮಾಡಕ್ಕಾಗಲ್ಲ, ಅಂಡ್ ಎಕ್ಸಾಮ್ ಯಾವ ಮೋಡಲ್ ಇರುತ್ತೆ, ಅಂಡ್ ಫೀಸ್ ಎಷ್ಟು, ಅಪ್ಲಿಕೇಶನ್ ಫೀಸ್ ಎಷ್ಟು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಬಂದು ಪೋಸ್ಟ್ ನೇಮ್ ಏನಿದೆ ಅದು ಲಾ ಕ್ಲರ್ಕ್ ಕಮ್ ರಿಸರ್ಚ್ ಅಸೋಸಿಯೇಟ್ಸ್ ಅಂತ. ಸೊ ಇದು ಶಾರ್ಟ್ ಟರ್ಮ್ ಕಾಂಟ್ರಾಕ್ಚುಯಲ್ ಅಸೈನ್ಮೆಂಟ್ ಆಗಿರುತ್ತೆ ಅಂಡ್ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು. ಅಂಡ್ ಈ ಪೋಸ್ಟ್ ಗೆ ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರಿಗೆ ಪರ್ ಮಂತ್ 80,000 ಸ್ಯಾಲರಿ ಇರುತ್ತೆ. ಅಂಡ್ ಯಾರು ಸೆಲೆಕ್ಟ್ ಆಗ್ತಾರೆ ಈ ಲಾ ಕ್ಲರ್ಕ್ ಗೆ, ಅವರು ಯಾವುದೇ ಅದರ್ ಕೆಲಸನ ಮಾಡಂಗಿಲ್ಲ. ಇವನ್ ಅಡ್ವೊಕೇಟ್ ಆಗಿ ಕೂಡ ಯಾವುದೇ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡೋಗಿಲ್ಲ. ಸೊ ಇದು ಸೆಲೆಕ್ಟ್ ಆದ್ರೆ ಅದೇ ಪೋಸ್ಟ್ ಅಲ್ಲಿ ಕಂಟಿನ್ಯೂ ಮಾಡ್ಬೇಕು. ಆ ಇಯರ್ ಅಥವಾ 1 ವರ್ಷಕ್ಕೆ ಎಷ್ಟು ಟರ್ಮ್ ಗೆ ಅವರು ಕಾಂಟ್ರಾಕ್ಟ್ ಅಸೈನ್ಮೆಂಟ್ ತಗೊಂಡಿರ್ತಾರೆ ಅಷ್ಟೇ ಟರ್ಮ್ ಅವರು ಅಡ್ವೊಕೇಟ್ ಆಗಿ ಕೂಡ ಯಾವುದೇ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡೋಗಿಲ್ಲ, ಇದೇ ಕೆಲಸನ ಮಾಡ್ಬೇಕಾಗಿರುತ್ತೆ. ನೆಕ್ಸ್ಟ್ ಏನೇನ್ ಕ್ವಾಲಿಫಿಕೇಶನ್ ಬೇಕು, ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನಿರ್ಬೇಕು ಈ ಪೋಸ್ಟ್ ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಅಂತ ನೋಡೋಣ. ಫಸ್ಟ್, ದ ಕ್ಯಾಂಡಿಡೇಟ್ ಮಸ್ಟ್ ಬಿ ಎ ಲಾ ಗ್ರಾಜುಯೇಟ್ ಫ್ರಮ್ ಎನಿ ಲಾ ಸ್ಕೂಲ್, ಕಾಲೇಜ್, ಇನ್ಸ್ಟಿಟ್ಯೂಟ್, ಯೂನಿವರ್ಸಿಟಿ established by the law India or recognized by the Bar Council of India. ಸೊ ಯಾವುದೇ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೆಕಗ್ನೈಸ್ ಮಾಡಿರೋಂತ ಯಾವುದೇ ಲಾ ಸ್ಕೂಲ್, ಕಾಲೇಜು, ಯೂನಿವರ್ಸಿಟಿ, ಇನ್ಸ್ಟಿಟ್ಯೂಟ್ ಅಲ್ಲಿ ಲಾ ಡಿಗ್ರಿನ ಪಡೆದಿರ್ಬೇಕು, ಅವರು ಎಲಿಜಿಬಲ್ ಆಗಿರ್ತಾರೆ. ಸೆಕೆಂಡ್ ಥಿಂಗ್ ಬಂದು ಯಾರು ಫೈನಲ್ ಇಯರ್ ಲಾ ಸ್ಟೂಡೆಂಟ್ಸ್ ಆಗಿರ್ತಾರೆ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಈ ಪೋಸ್ಟ್ ಗೆ. ಸೊ ಅದು 5 year ಇಂಟಿಗ್ರೇಟೆಡ್ ಕೋರ್ಸ್ ಆಗಿದ್ರೆ ಅವರು 5th year ಆಗಿರ್ಬೇಕು. ಅವ್ರು ಏನಾದ್ರು 3 ವರ್ಷದ್ದು ಲಾ ಡಿಗ್ರಿನ ಮಾಡ್ತಿದ್ರೆ ಅವರು 3rd year ಆಗಿರ್ಬೇಕು. ಅವರು ಅಂದ್ರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಈ ಎಕ್ಸಾಮ್ಗೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನು ಅಂತಂದ್ರೆ ದ ಕ್ಯಾಂಡಿಡೇಟ್ ಮಸ್ಟ್ ಹಾವ್ ರಿಸರ್ಚ್ ಅಂಡ್ ಅನಾಲಿಸ್ಟಿಕ್ ಸ್ಕಿಲ್ಸ್ ಇರಬೇಕು, ಅಂಡ್ ರೈಟಿಂಗ್ ಎಬಿಲಿಟೀಸ್ ಇರಬೇಕು, ಅಂಡ್ ಆಲ್ಸೋ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಈ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ರೆ. ನೆಕ್ಸ್ಟ್ ನಾವು ಏಜ್ ಲಿಮಿಟ್ ನೋಡೋದಾದ್ರೆ ದ ಕ್ಯಾಂಡಿಡೇಟ್ ಮಸ್ಟ್ ಬಿ ನಾಟ್ ಬಿಲೋ ದ ಏಜ್ ಆಫ್ 20 ಅಂಡ್ ಆಲ್ಸೋ ಎಬೋ ದ ಏಜ್ ಆಫ್ 32. ಅಂದ್ರೆ ಮಿನಿಮಮ್ 20 years ಏಜ್ ಆಗಿರ್ಬೇಕು ಅಂಡ್ ಮ್ಯಾಕ್ಸಿಮಮ್ 32 years ಆಗಿರ್ಬೇಕು. ಯಾರು 32 years ಗಿಂತ ಎಬೋ ಇದಾರೆ ಅವರು ಈ ಎಕ್ಸಾಮ್ಗೆ ಅಪ್ಲೈ ಮಾಡಕ್ ಆಗಲ್ಲ. ನೆಕ್ಸ್ಟ್ ಮೆಥಡ್ ಆಫ್ ಸೆಲೆಕ್ಷನ್ ಯಾವ ತರ ಸೆಲೆಕ್ಟ್ ಮಾಡ್ತಾರೆ ಅಂತ ಅಂದ್ರೆ 3 phase ಇರುತ್ತೆ ಇದರಲ್ಲಿ. ಅದ್ರಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ. ಸೊ ಪಾರ್ಟ್ 1 ಏನಿರುತ್ತೆ ಅದು ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಅಂಡ್ ಪಾರ್ಟ್ 2 ಬಂದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, ಅಂಡ್ ಪಾರ್ಟ್ 3 ಬಂದು ಇಂಟರ್ವ್ಯೂ ಇರುತ್ತೆ. ಅಂಡ್ ಪಾರ್ಟ್ 1 ಮತ್ತೆ ಪಾರ್ಟ್ 2 ಏನಿರುತ್ತೆ ಶಾಲ್ ಬಿ ಕಂಡಕ್ಟೆಡ್ ಅಂದ್ರೆ ಸೇಮ್ ಡೇ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಯಾವ ಡೇಟ್ ಕೊಟ್ಟಿದ್ದಾರೆ ಎಕ್ಸಾಮ್ಗೆ ಅಂತ ಆ ಡೇ ಅಲ್ಲಿ ಸೇಮ್ ಡೇ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಅಂಡ್ 23 cities ಅಕ್ರಾಸ್ ದಿ ಇಂಡಿಯಾ ಇದೆ. ಸೊ 23 cities ಏನಿದೆ ಅದರಲ್ಲಿ ಕಂಡಕ್ಟ್ ಮಾಡ್ತಾರೆ. ನಮ್ ಕರ್ನಾಟಕದವ್ರು ಬಂದು ಬ್ಯಾಂಗ್ಳೂರ್ ಒಂದೇ ಸೆಂಟರ್ ಕೊಟ್ಟಿರೋದವರು. ಸೊ ಬ್ಯಾಂಗ್ಳೂರಲ್ಲಿ ಮಾತ್ರ ನಾವು ಕರ್ನಾಟಕದವರು ಅಪ್ಲಿಕೇಶನ್ ಹಾಕೋಬಹುದು. ಹತ್ರ ಇದ್ರೆ ಚೆನ್ನೈ ಮತ್ತೆ ಹೈದರಾಬಾದ್ ಕೂಡ ಇದೆ, ನಮ್ಗೆ ಬೇಕಿದ್ರೆ ಅಲ್ಲಿ ಹತ್ರ ಇರೋರು ಹಾಕೋಬಹುದು. ಬಟ್ ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಮಾತ್ರ ಸೆಂಟರ್ ಕೊಟ್ಟಿರೋದು. ಅಂಡ್ ಪಾರ್ಟ್ 1 ಮತ್ತೆ ಪಾರ್ಟ್ 2 ಹಿಂಗ್ ಕಂಡಕ್ಟ್ ಮಾಡ್ತಾರೆ, ಸೇಮ್ ಡೇಟ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಬ್ರೇಕ್ ಕೊಟ್ಟಿರ್ತಾರೆ, ಒಂದ್ ಎಕ್ಸಾಮ್ ಆದ್ಮೇಲೆ ಒಂದ್ ಎಕ್ಸಾಮ್ಗೆ ಬ್ರೇಕ್ ಕೊಟ್ಟಿರ್ತಾರೆ, ಬಟ್ ಸೇಮ್ ಡೇಟ್ ಅಲ್ಲಿ ಇರುತ್ತೆ. ಆ ಡೇಟ್ ಬಂದು 9/3/2025. ಸೊ ಮಾರ್ಚ್ 9th ಏನಿದೆ ಅವಾಗ ಈ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಸೊ ಎಕ್ಸಾಮ್ ಯಾವ ತರ ಇರುತ್ತೆ ಅಂತ ಅಂದ್ರೆ ಆನ್ಲೈನ್ ಆಫ್ಲೈನ್ ಅಂತ ಅಂದ್ರೆ ಪಾರ್ಟ್ 1 ಏನಿರುತ್ತೆ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ ಆನ್ಲೈನ್ ಮೋಡ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಇದು ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ. ಪಾರ್ಟ್ 2 ಏನಿರುತ್ತೆ ಕ್ವಶನ್ ಪೇಪರ್ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಕ್ಯಾಂಡಿಡೇಟ್ಸ್ ಯಾರು ಇರ್ತಾರೆ ಅಪ್ಲೈ ಮಾಡಿರೋ ಎಕ್ಸಾಮ್ಗೆ ಅವರು ರೈಟಿಂಗ್ ಅಲ್ಲಿ ಎಕ್ಸಾಮ್ ನ ಬರೀಬೇಕು, ಅಂದ್ರೆ ಪೇಪರ್ ಪೆನ್ ಮೋಡ್ ಅಲ್ಲಿ ಇರುತ್ತೆ, ಬಟ್ ಕ್ವಶನ್ಸ್ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಅಂದ್ರೆ ಇದು ರಿಟರ್ನ್ ಎಕ್ಸಾಮ್ ಇರುತ್ತೆ ಪಾರ್ಟ್ 2. ಅಂಡ್ ಪಾರ್ಟ್ 1 ಪಾರ್ಟ್ 2 ಎರಡೂ ಒಂದೇ ದಿನ ಇರುತ್ತೆ. ಅಂಡ್ ಪಾರ್ಟ್ 3 ಇಂಟರ್ವ್ಯೂ ಯಾವತ್ತಿರುತ್ತೆ ಅಂತ ಅವ್ರನ್ನ ಹೇಳಿಲ್ಲ, ಅದು ನೆಕ್ಸ್ಟ್ ದಿನಗಳಲ್ಲಿ ಗೊತ್ತಾಗುತ್ತೆ. ನಿಮ್ದು ಆನ್ಸರ್ ಏನಾದ್ರು ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂತ ನೋಡ್ಕೋಬೇಕು ಅಂತಂದ್ರೆ ನೆಕ್ಸ್ಟ್ ಡೇ ನೀವು ಎಕ್ಸಾಮ್ 9th ಏನ್ ಬರೀತೀರಾ ಅದಾದ್ಮೇಲೆ 10th ಮಾಡೆಲ್ ಆನ್ಸರ್ ಕೀಸ್ ನ ಡಿಸ್ಪ್ಲೇ ಮಾಡ್ತಾರೆ, ಎಲ್ಲಿ ಅಪ್ಲೋಡ್ ಮಾಡ್ತಾರೆ, ಎಲ್ಲಿ ಅಂತಂದ್ರೆ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡೆಲ್ ಕೀ ಆನ್ಸರ್ ನ ಬಿಡ್ತಾರೆ. ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. 10/3/2025 ಗೆ ಮಾಡೆಲ್ ಆನ್ಸರ್ಸ್ ನ ಬಿಡ್ತಾರೆ. ನೆಕ್ಸ್ಟ್ ಇದು ಅಪ್ಲಿಕೇಶನ್ ಹೆಂಗ್ ಹಾಕೋದು, ಪೇಮೆಂಟ್ ಎಷ್ಟು, ಆನ್ಲೈನ್ ಅಲ್ಲಿ ಹಾಕ್ಬೇಕಾ ಆಫ್ಲೈನ್ ಅಲ್ಲಿ ಹಾಕ್ಬೇಕಾ ಅಂತ ಅಂದ್ರೆ ಅದು ಸುಪ್ರೀಂ ಕೋರ್ಟ್ ಅಫಿಷಿಯಲ್ ವೆಬ್ಸೈಟ್ ಏನಿದೆ www.sci.government.in ಅಂತ, ಅಲ್ಲಿ ಅಪ್ಲಿಕೇಶನ್ ಎಕ್ಸೆಪ್ಟ್ ಮಾಡ್ಕೋತಾರೆ. ಸೊ ಯಾವಾಗಿಂದ ಅಂತ ಅಂದ್ರೆ 14/5/2025 ಅಲ್ಲಿ, ಅಂದ್ರೆ 14ನೇ ತಾರೀಕು ಏನಿದೆ ಜನವರಿ 14ನೇ ತಾರೀಕಿಂದ ಅಪ್ಲಿಕೇಶನ್ ನೀವೆಲ್ಲ ಹಾಕ್ಬೋದು ಈ ಪೋಸ್ಟ್ ಗೆ. ಅಂಡ್ ಎಷ್ಟು ಫೀ ಅಂತ ಇರುತ್ತೆ ಅಪ್ಲಿಕೇಶನ್ ಫೀ ಅಂತ ಅಂದ್ರೆ 500 rupees ಇರುತ್ತೆ ಒಂದು ಅಪ್ಲಿಕೇಶನ್ ಫೀ. ಅಂಡ್ ಯಾವ್ದೇ ತರ ಪೋಸ್ಟಲ್ ಅಪ್ಲಿಕೇಶನ್ ನ ಎಕ್ಸೆಪ್ಟ್ ಮಾಡಲ್ಲ, ಯಾವ್ದೇ ತರ ಪೋಸ್ಟಲ್ ಫೀಸ್ ಕೂಡ ಎಕ್ಸೆಪ್ಟ್ ಮಾಡಲ್ಲ.
ಕಂಪ್ಲೀಟ್ಲಿ ಆನ್ಲೈನ್ ಇರುತ್ತೆ. ಅಪ್ಲಿಕೇಶನ್ ಹಾಕೋದಾಗ್ಲಿ ಫೀಸ್ ನ ಪೇ ಮಾಡೋದಾಗ್ಲಿ ಕಂಪ್ಲೀಟ್ಲಿ ಆನ್ಲೈನ್ ಅಲ್ಲೇ ಪೇ ಮಾಡ್ಬೇಕು. ಅಂಡ್ ಅಪ್ಲಿಕೇಶನ್ ಗೆ ಲಾಸ್ಟ್ ಡೇಟ್ ಯಾವಾಗ ಅಂತ ಅಂದ್ರೆ February 7. ಸೊ February 7 ಲಾಸ್ಟ್ ಡೇಟ್ ಇದೆ. ಸ್ಟಾರ್ಟ್ ಆಗೋದು January 14. January 14 ಇಂದ February 7 ತನಕ ಡೇಟ್ ಇರುತ್ತೆ. ನಿಮ್ಗೆ ಟೈಮ್ ಇರುತ್ತೆ ನಿಮ್ಗೆ ಅಪ್ಲಿಕೇಶನ್ ನ ಫೈಲ್ ಮಾಡಕ್ಕೆ. ಅಂಡ್ ₹500 ಅಪ್ಲಿಕೇಶನ್ ಫೀ ಇರುತ್ತೆ. ಅಂಡ್ ಓನ್ಲಿ ಆನ್ಲೈನ್ ಮೋಡ್ ಅಲ್ಲಿ ನೀವು ಅದನ್ನ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಸೊ ದಿಸ್ ಆರ್ ದಿ ಮೇನ್ ನೋಟಿಫಿಕೇಶನ್. ಎಕ್ಸಾಮ್ ಬಗ್ಗೆ ನೀವು ಯಾವಾಗ ಅಪ್ಲಿಕೇಶನ್ ಹಾಕ್ಬೇಕು, ಲಾಸ್ಟ್ ಡೇಟ್ ಯಾವಾಗ, ಯಾರ್ಯಾರು ಹಾಕ್ಬೋದು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಹೇಳಿದೀನಿ. ಇನ್ನೇನಾದ್ರೂ ಫರ್ದರ್ ಇನ್ಫಾರ್ಮೇಶನ್ ಬೇಕು ಎಕ್ಸಾಮ್ ಬಗ್ಗೆ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಐ ಹೋಪ್ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮ್ ಫ್ರೆಂಡ್ಸ್ ಯಾರ್ಯಾರು ಇವಾಗಷ್ಟೇ ಲಾ ಗ್ರಾಜುಯೇಷನ್ ಮುಗಿಸಿದ್ದಾರೆ ಅಂಡ್ ಆಲ್ಸೋ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಯಾರ್ಯಾರು ಇದಾರೆ ನಿಮ್ ಫ್ರೆಂಡ್ಸ್, ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೊಂದು ಆಪರ್ಚುನಿಟಿ ಸಿಗುತ್ತೆ. ಎಕ್ಸಾಮ್ ಅಲ್ಲಿ ಏನಾದ್ರು ಸೆಲೆಕ್ಟ್ ಆದ್ರೆ ಸೊ ಅವ್ರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ವರ್ಕ್ ಮಾಡೋ ಅಂತ ಆಪರ್ಚುನಿಟಿ ಸಿಗುತ್ತೆ. ಅದರಿಂದ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದಾದ್ಮೇಲೆ ಇನ್ನ ಬೇರೆ ಕಡೆ ವರ್ಕ್ ಮಾಡೋದಕ್ಕೆ. ಸೊ ಮಿಸ್ ಮಾಡದೆ ಎಲ್ರು ಅಪ್ಲಿಕೇಶನ್ ಹಾಕಿ ಟ್ರೈ ಮಾಡಿ. ಅಂಡ್ ಯಾರ್ಯಾರು ನಿಮ್ ಫ್ರೆಂಡ್ಸ್ ಇದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಐ ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮ್ ಫ್ರೆಂಡ್ಸ್ ಯಾರ್ಯಾರು ಇದಾರೆ ಲಾ ಗ್ರಾಜುಯೇಟ್ ಅವ್ರಿಗೆ ಶೇರ್ ಮಾಡಿ. ಅಂಡ್ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಇದೇ ತರ ಲಾ ಕಂಟೆಂಟ್ ಅಥವಾ ಇನ್ಫಾರ್ಮೇಟಿವ್ ಕಂಟೆಂಟ್ಸ್ ನ ನನ್ನ ಚಾನಲ್ ಅಲ್ಲಿ ಹಾಕ್ತಿರ್ತೀನಿ. ಸೊ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.